ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾಬಾರ್. ಒಂದು ಕಡೆಗೆ ಸತೀಶ್ ಅವರು ತಮ್ಮ ಪಕ್ಷದಲ್ಲಿ ಒಂದಿಷ್ಟು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅವ್ರ ಸಹೋದರರಾದಂಥ ರಮೇಶ್ ಜಾರಕಿಹೊಳಿ ಅವರು ಸಹ ತಮ್ಮದೇ ಆದಂಥ ಹೋರಾಟವನ್ನು ಮುಂದುವರಿಸಿದ್ದಾರೆ. ಯತ್ನಾಳ್ ಜೊತೆಗೂಡಿ ಹೇಗಾದರೂ ಮಾಡಿ ಇಳಿಸಲೇಬೇಕು ವಿಜಯೇಂದ್ರ ಅವರನ್ನು ಅನ್ನೋದು. ಅದಕ್ಕೆ ಇತ್ತೀಚೆಗೆ ಒಂದಿಷ್ಟು ಪ್ರೆಸ್ ಕರೆದು ಮಾತಾಡಿದ್ರೆ ಆ ಮಾತುಗಳನ್ನು ಸ್ವಲ್ಪ ನೋಡೋಣ ಏನೆಂದಿದ್ದಾರೆ ಬೆಳಗಾವಿಯಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು. BJP ರಾಜ್ಯಘಟಕದ ಅಧ್ಯಕ್ಷರಾಗಿ BY ವಿಜಯೇಂದ್ರ ಸಂಪೂರ್ಣ ವಿಫಲರಾಗಿದ್ದಾರೆ. ಯಶಸ್ಸಾಗಿಲ್ಲ, ಹೊರತಿ ಪಾರ್ಟಿ ವೀಕ್ ಆಗ್ಯದ, ಅವ್ರ ಕಾಲ ಸಿಕ್ಕ ಅನ್ನುವಂಗದ. ಏನು ಅಧ್ಯಕ್ಷರಾಗಿ ವಿಜಯೇಂದ್ರ ಸಂಪೂರ್ಣ ವಿಫಲರಾಗಿದ್ದಾರೆ, ಯಾವುದೂ ಸಾಧನೆ ಮಾಡಲಿಲ್ಲ. ಮುಡಾ ಹೋರಾಟ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮತ್ತು ವಕ್ಫಿಗೂ ಸಹಕಾರ ಕೊಡಲಿಲ್ಲ ಅನ್ನೋ ಧ್ವನಿ ಅಲ್ಲದ. ಅದರ ನಂತರ ಅವರನ್ನು ಕಿತ್ತೊಯ್ಯಲು ನಾವು ಹೋರಾಟ ಮಾಡಿದ್ದು ನಿಜ, ತೆಗೆದು ಹಾಕಬೇಕು, ಕಿತ್ತು ಹಾಕಬೇಕು ಅಂತೇಳಿ ನಾವು ಹೋರಾಟ ಮಾಡಿದ್ದು ಸಾಧ್ಯ ಸುಳ್ಳೇನಲ್ಲ. ಇಟ್ ಇಸ್ ಓಪನ್ ಸೀಕ್ರೆಟ್. ಅದಕ್ಕಾಗಿ ನಾವು ಅದನ್ನು ಹೋರಾಟನ ಮುಂದುವರಿಸ್ತೀವಿ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಯಡಿಯೂರಪ್ಪ ಬಗ್ಗೆ ಗೌರವ ಇದೆ, ಇದು ಒಂದು ಮಾತು ಒಪ್ಪುವಂಥ ಮಾತು. ಗೌರವದ ಹಿರಿಯರವರು, ಅವ್ರ ಬಗ್ಗೆ ಒಂದು ಸೌಮ್ಯ ಭಾವದ ಇವರೆಲ್ಲ ಓಕೆ. ಆದರೆ ಅವರ ಪುತ್ರನ ಅಧಿಕಾರ ಉಳಿಸಲು ಪಕ್ಷದ ವರ್ಚಸ್ಸನ್ನು ಬಳಸಿಕೊಳ್ಳಬಾರದು. ತಮ್ಮ ಪುತ್ರನ ಉಳಿಸುವ ಸಲುವಾಗಿ, ತಮ್ಮ ಮಗನ ಉಳಿಸುವ ಸಲುವಾಗಿ ಅಧಿಕಾರದಲ್ಲ, ಅವರು ಪಕ್ಷದ ವರ್ಚಸ್ಸು ಬಳಸಲಿಕ್ಕೆ ಹೋಗಬಾರ್ದು ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ. ಅಡ್ಡಿಲ್ಲ, ಒಳ್ಳೆಯ ಸಲಹೆ. ಇದನ್ನು ಮಾನ್ಯ ಮಾಡೋದು ಬಿಡೋದು ಯಡಿಯೂರಪ್ಪನವ್ರಿಗೆ ಬಿಟ್ಟಂಥದ್ದು, ಅವ್ರ ಮಗ ವಿಜೇಂದ್ರ ಅವ್ರಿಗೆ ಬಿಟ್ಟಂಥದ್ದು. ಯಾಕಪ್ಪ ಅಂತಂದ್ರೆ ಈ ಒಂದು ಹೇಳಿಕೆಗಳು ಏನದಪ್ಪ, ನೇರವಾಗಿ ವಿಜೇಂದ್ರ ಜೊತೆಗೆ ಮತ್ತು ಯಡಿಯೂರಪ್ಪನ ಜೊತೆಗೆ ಒಂದಿಷ್ಟು ಫೈಟ್ ಮಾಡೋ ದಿಶೆಯಲ್ಲಿ ಮಾತಾಡಿದ್ದಂಗೆ ಅದ, ಅಥವಾ ಇವರಿಂದಾಗಿ ಪಕ್ಷಕ್ಕೆ ಏನು ಲಾಭ ಇಲ್ಲ ಅನ್ನೋದು ಒಂದು ದೃಷ್ಟಿಕೋನಲ್ಲಿ ಅದ. ಇರಲಿ, ಹಾಗೆ ಮುಂದವ್ರು ಏನು ಮಾತಾಡ್ತಾರಪ್ಪ ಅಂತಂದ್ರೆ ಅವರು ರಮೇಶ್ ಜಾರಕಿಹೊಳಿ ಅವರು, BJP ಹಿರಿಯ ನಾಯಕ BS ಯಡಿಯೂರಪ್ಪ ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡುತ್ತಿರುವುದು ತಮ್ಮ ಪುತ್ರನ ಅಧಿಕಾರ ಉಳಿಸಿಕೊಳ್ಳಲಿಕ್ಕ ಅಥವಾ ಪಕ್ಷ ಸಂಘಟನೆಗ ಎಂಬುದು ಸ್ಪಷ್ಟಪಡಿಸಬೇಕು. ಎದಕ್ಕೆ ಸುದ್ದ ಆಗಿದ್ದಾರಪ್ಪ ಇವರು ಯಡಿಯೂರಪ್ಪನಿಗೆ ಯೋಚನೆ? ಪಾಪ ಮನೇಲಿ ಇರಬೇಕಾದಂಥವ್ರು ಯಾಕೆ ತಿರುಗ್ತಾ ಇದ್ದಾರೆ ಅಲ್ಲೆಲ್ಲ ಸುಮ್ಮನೆ? ಏನು ಪಕ್ಷ ಕಟ್ಟೋದಕ್ಕಾಗಿ ಅಲ್ಲಿ ಎಲ್ಲ ಮಾಡಿರಿ, ಅದು ನಿಮ್ಮ ಮಗನ ಅಧಿಕಾರ ಉಳಿಸುವ ಸಲುವಾಗಿ ದಯವಿಟ್ಟು ಮಾಡಿಬಿಟ್ರೆ ಅನ್ನೋಂಗೆ ಅವ್ರು ಹೇಳಿಕೆ ಅದ. ಅಂದ್ರೆ ನೀವೇನು ಅಡ್ಡಾಡ್ತಾ ಇದ್ದೀರಿ, ಇದರಿಂದ ಪಕ್ಷ ಸಂಘಟನೆ ಆದ್ರೆ ಒಳ್ಳೆಯದು. ಅದಾಗದ ಮಗನ ಉಳಿಸುವ ಸಲುವಾಗಿ ಮಾಡ್ತಾ ಇದ್ದೀರಾ ಇದನ್ನೆಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ ನೇರವಾಗಿ ಯಡಿಯೂರಪ್ಪ ಅವರ ನಿಮ್ಮ ಮಗನನ್ನು ನೀವು ಕರ್ಕೊಂಡು ಹೋಗ್ರಿ ಎನ್ನುವಂಥ ಮಾತನ್ನು ಅವರು ಮಾತಾಡಿದ್ದಾರೆ. ಒಳ್ಳೆ ನೇರ ಮಾತು, ಅಡ್ಡಿ ಇಲ್ಲ, ಹಿಂದೊಂದು ಮುಂದೊಂದು ಇಲ್ಲ, ಎದುರಿಗಪ್ಪ ಏನಾಗ್ತದೆ ಆಗ್ತದೆ. ರಮೇಶ್ ಅವ್ರ ಸ್ವಭಾವ ಆಗಲ್ಲ, ಮೊದಲಿಂದನು ನಮಗನಿಸಿದ್ದನ್ನು ಹೇಳಿಬಿಡುವಂಥದ್ದು ಒಳ್ಳೆಯ ಸ್ವಭಾವ, ಒಳಗೊಂದು ಹೊರಗೊಂದು ಇಲ್ಲ ಅಂಥೇಳಿ ಅವ್ರ ಮಿತ್ರರು ಸಾಕಷ್ಟು ಅವ್ರ ಪರ ಇದ್ದಂಥ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕಂಡು ಬಂದದ್ದು. ಅದಕ್ಕಾಗಿ ಅವ್ರು ಹೇಳಿದ ಮಾತಿಗೆ ನಮ್ಮ ಇನ್ನು ಯಾಕಂದ್ರೆ ಇದಕ್ಕೆ ಉತ್ತರ ಕೊಡಲೇಬೇಕಲ್ಲ, ಬಿಟ್ಟರೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ಏಕದಮ್ ರಮೇಶ್ ಅವರು ಇನ್ನೊಂದು 2-3 ಹೇಳಿ ಕೊಡಕ್ಕೆ ಹೋಗಬಾರ್ದು ಅನ್ನೋದು ಭಯನೂ ಯಡಿಯೂರಪ್ಪನವರು ಮತ್ತು ಅವ್ರ ಮಗನಲ್ಲಿ ಇರ್ಬೋದು. ಅದಕ್ಕೆ ವಿಜೇಂದ್ರ ಅವರು ಒಂದು ಮಾತು ಮಾತಾಡ್ತಾರೆ, ಅದು ಉತ್ತರ ಕೊಡ್ತಿದ್ದಾರೆ. ಕೊಪ್ಪಳದಾಗ, ಇದು ಬೆಳಗಾವಿ ಇವರು ಹೇಳಿದರು, ಕೊಪ್ಪಳದಾಗ ಅವ್ರದ್ದು ಏನು ಹೇಳಿ ಕೊಡ್ತಾರಪ್ಪ ಅಂದರೆ ವಿಜೇಂದ್ರ ಅವರು, ರಮೇಶ್ ಜಾರಕಿಹೊಳಿ ಅವರು ಬಾಯಿ ಹಿಡಿತಲ್ಲಿ ಇಟ್ಟುಕೊಳ್ಳಬೇಕು. ಹೇಗ್ರಿ ಅವ್ರಿಗೆ ಬಾಯಿ ಹಿಡಿತಲ್ಲಿ ಇಟ್ಕೋಬೇಕು ಅನಿಸಿದ್ದು ಹೇಳಿದಾರೆ. ಪಾಪ ಅವರು ಸ್ವತಂತ್ರ ಅದಾರೆ ಮಾತಾಡಲಿಕ್ಕೆ, ಆದರೂ ಮಾತಾಡಿದ್ದಾರೆ ಇವರು. ಅವರು ಮಾತಾಡಿ ಸರಿ ತಪ್ಪು ಅವ್ರಿಗೆ ಬಿಟ್ಟಿದ್ದು, ಇವ್ರು ಮಾತಾಡೋದು ಇದು ಸರಿ ತಪ್ಪು ಅವ್ರಿಗೆ ಬಿಟ್ಟಿದ್ದು. ಬಟ್ ಯಾಕ್ರಿ ಮಾತಾಡಬಾರ್ದು? ಸ್ವತಂತ್ರ ಭಾರತ ಸಂವಿಧಾನದ ಅಡಿಯಲ್ಲಿ ಅವರು ಸ್ವಾತಂತ್ರ್ಯದ ಮಾತಾಡುವಂಥದ್ದು, ಅವ್ರಿಗೆ ಅನಿಸಿದ್ದನ್ನು ಮಾತಾಡಿದ್ದಾರೆ. ನಿಮಗೆ ಅನಿಸಿದ್ದು ನೀವು ಮಾತಾಡ್ತೀರಿ. ಈಗ ಬಾಯಿ ಹಿಡಿತಲ್ಲಿ ಇಟ್ಟುಕೊಳ್ಬೇಕು. ಹೀಗೆ ಬಹಿರಂಗವಾಗಿ ಮಾತನಾಡೋದರಿಂದ ಯಡಿಯೂರಪ್ಪ ಅವರ ಲಕ್ಷಾಂತರ ಅಭಿಮಾನಿಗಳಿಗೆ ನೋವಾಗುತ್ತದೆ. ಸಹಜದ ನೋವಾಗೋದನ್ನು ಲಕ್ಷಾಂತರ ಅಭಿಮಾನಿಗಳಿಗೆ. ಅದು ಪ್ರಜಾಪ್ರಭುತ್ವ ರಾಜಕೀಯದಲ್ಲಿ ಒಬ್ಬರಿಗೂ ಮಾತಾಡಲೇಬೇಕಲ್ಲ. ಬಾಯಿ ಬಂದಾಗ ಏನು ಮಾತಾಡಿದಾರೆ ಅಂತ ಏನಿಲ್ಲ, ಅವ್ರಿಗೆ ಅನಿಸಿದ್ದನ್ನು ಮಾತಾಡಿದ್ದಾರೆ. ಈಗ ನೀವು ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಿ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಧಮಕಿ ಕೊಟ್ಟಂಗಿಲ್ಲ. ಇದು ಅದಾಗಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರೂ ಧಮಕಿ ಕೊಡೋ ಅವಶ್ಯಕತೆ ಇಲ್ಲ, ಯಾರೂ ತಮ್ಮ ಮಿತಿಯನ್ನು ಮೇಲೆ ಮಾತಾಡೋ ಅವಶ್ಯಕತೆಯೂ ಇಲ್ಲ. ಸರಿ, ಮತ್ತು ನೀವೇನು ಮಾತಾಡ್ತಾ ಇದ್ದೀರಿ? ಅವ್ರಿಗೆ ಹೇಳ್ತಾ ಇದ್ದೀರಿ ಬಾಯಿ ಬಂದಾಗ ಮಾತಾಡಬೇಡ್ರಿ ಅಂತೇಳಿ. ಮುಂದೆ ಓಡಾಡುವುದು ಕಷ್ಟ ಹೋಗುತ್ತದೆ ಅಂದ್ರೆ ಕಾರ್ಯಕರ್ತರು ಅಸಮಾಧಾನಗೊಂಡರೆ ರಮೇಶ್ ಓಡಾಡುವುದೇ ಕಷ್ಟ ಹೋಗುತ್ತದೆ. ಇಂಥ ಮಾತುಗಳು ಸರಿಯಲ್ಲ. ಬಂದ ಮಾತನ್ನು ಹೇಳುವಂಥದ್ದು ಯಾಕೆ ಹೇಳ್ಬೇಕಾದ್ರೆ ನೀವು ಒಂದು ಪ್ರಜಾಸತ್ತಾತ್ಮಕವಾಗಿ ಅವ್ರಿಗೆ ಹೇಳ್ರಿ. ನಮ್ಮ ತಂದೆಯವರು ಪಕ್ಷ ಕಟ್ಟಿದ್ದಾರೆ, ಮತ್ತು ಈಗಂತ ಪರಿವಾರವಾದ ಎಲ್ಲರಲ್ಲೂ ಅದ. ಯಾರು ಪರಿವಾರವಾದ ಮೀರಿ ನಿಂತಿದ್ದಾರೆ ರೀ?
ಯಾವುದಂದ್ರೆ ಅಡ್ಡಿ ಇಲ್ಲ. ಇದು ಏನದ ಇದ್ರದ್ದು ಓಡಾಡೋದು ಕಷ್ಟ ಆಗೈತೆ ಅಂದ್ರೆ ಗುಂಡಾಗಿರಿ ಮಾಡಿದಂಗೆ ಅಂಜಿಸಿದಂಗೆ ಇವು ಮಾತುಗಳು ಬರಬಾರ್ದಾಗಿತ್ತು ವಿಜೇಂದ್ರ ಅವ್ರ ಬಾಯಿಂದ. ಈಗ ತಮ್ಮ ನಂತರ ತಮ್ಮ ಮಗನಿಗೆ ತರಲಿಕ್ಕೆ ನಿಮ್ಮನ್ನು ವಿಜೇಂದ್ರ ಅವರು ಮನಸ್ಸಿಗೆ ಅದ ಅಂತ ತರಬೇಕಂತೇಳಿ ಅಡ್ಡಿಯಲ್ಲಿ ಮಾಡಿ ಎಲ್ಲರೂ ಅದೇ ರೀತಿ ಅವ್ರವ್ರ ಮಂದಿನ ಅವ್ರ ಅಂತಮ್ಮನ ಸಹೋದರನ ಮಕ್ಕಳನ್ನ ರಾಜಕೀಯಕ್ಕೆ ತರಬೇಕಂತ ಎಲ್ಲ ರಾಜಕಾರಣಿಗಳು ಮಾಡ್ತಾಯಿದ್ದಾರೆ. ಆ ರೀತಿಯಾಗಿ ಉತ್ತರ ಕೊಟ್ಟಿದ್ದು ಚೆನ್ನಾಗಿತ್ತು. ಅದು ಬಿಟ್ಟು ಓಡಾಡೋದು ಕಷ್ಟ ಆಗ್ತೈತಿ ಅಂತೇಳಿ ಎಚ್ಚರಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಚಲೋ ಅಥವಾ ಯೋಗ್ಯ ಅಂತ ಮತ್ತು ಮುಂದುವರಿತಾರೆ. ಅಷ್ಟು ಕಡೆ ಇಡೋದಿಲ್ಲ ನಮ್ಮ ವಿಜೇಂದ್ರ ಅವರು. ಯಡಿಯೂರಪ್ಪ ಅವರು ಹಳ್ಳಿಗಳಲ್ಲಿ ಸುತ್ತಾಡಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಹೌದು, ಕಟ್ಟಿದ್ದಾರೆ, ಓಡಾಡಿದ್ರೆ ಒಬ್ಬರ ಇದ್ದಾಗ ಓಡಾಡಿದ್ರೆ ಸೈಕಲ್ ಮೇಲೆ ಹೋಗಿದ್ದಾರೆ. ಇದು ಎಷ್ಟು ವರ್ಷ ಹೇಳೋರು ಇನ್ನು ಹಂಗಾರೆ ಮತ್ತು ದೇವ್ರವ್ರಿಗಿಲ್ಲ ಇಲ್ರಿ, ಅವರು ಕಟ್ಟಿದಾರಪ್ಪ ತಮ್ಮ ದೊಡ್ಡ ಶ್ರೀಮಂತಿಗೆ ಬಿಟ್ಟಿಗೆಸಿಂದ ಕಟ್ಟಿದ್ದಾರೆ. ಅದನ್ನ ವಿರೋಧ ಮಾಡ್ತಿರಲ್ಲ ಬಿ ಜೆ ಪಿಯವರು ಪರಿವಾರವಾದದ್ದು. ಮತ್ತು ಈಗ ಇವರು ಓಡಾಡಿ ಕಟ್ಟಿದ್ದಾರೆ. ಅದ್ರ ಮುಖ್ಯಮಂತ್ರಿನೂ ಆದರು ಒಮ್ಮೆಲ್ಲ 2 ಸಲ. ಒಬ್ಬ ರಾಜ್ಯದ ನಾಯಕರು ಅವರು ಬಿ ಜೆ ಪಿ ಅಂದಾಕಿ ಆದರೂ ಹೇಳಬೇಕಲ್ಲ ಮನುಷ್ಯ. ಅಂದ್ರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳ್ತಾರೆ ಅವರು, ಯಡಿಯೂರಪ್ಪ ಅವರು ಹಳ್ಳಿಗಳಲ್ಲಿ ಸುತ್ತಾಡಿ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಪಕ್ಷಕ್ಕೆ ಬಂದಿರೋ ರಮೇಶ್ ಜಾರಕಿಹೊಳಿ ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ಬಂದಾರ. ಆದರೆ ಅವ್ರು ನಿಮ್ಮ ತಂದೆಯವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಬಂದ ಸಂದರ್ಭ ಅವರಾಗಿ ಬಂದಿಲ್ಲ, ಬೆನ್ನ ಹಿಂದೆ ಕರ್ಕೊಂಡ್ಬಂದಿದ್ದೀರಿ ಅವರನ್ನು. ಇದು ಒಪ್ಪುವಂಥ ಮಾತೇನ. ಯಾಕಂದ್ರೆ ನೀವು ಅಧಿಕಾರ ಇಡಬೇಕಾಗಿತ್ತಲ್ಲ, ಅದನ್ನು ಮರೆತರೆ ಹೆಂಗೆ ಅಂಥೇಳಿ ಅವರು ಕೇಳ್ತಾ ಇದ್ದಾರೆ, ಅವ್ರ ಬೆಂಬಲಿಗರು ಕೇಳ್ತಾ ಇದ್ದಾರೆ. ಇದು ಗಮನದಲ್ಲಿಟ್ಕೋಬೇಕಂತ ಮಾತು. ಏನಪ್ಪ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪರ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಬೇಕು. ಇತ್ತೀಚೆಗೆ ಪಕ್ಷಕ್ಕೆ ಬಂದಾರ, ಅದಕ್ಕೆ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಬೇಕು. ಅವರು ಮೂಲತಃ ನಮ್ಮ ಪಕ್ಷದವರು ಅಲ್ಲ ಅನ್ನೋ ಮಾತನ್ನು ಒತ್ತಿ ಹೇಳಿದಂಗೆ ಅದ. ಅವರ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರಿಗೆ ಸಮಸ್ಯೆ ಇದ್ದಾರೆ, ಹಂಗೆ ಪ್ರಾಬ್ಲಮ್ ಇತ್ತಂದ್ರೆ ಹೈಕಮಾಂಡ್ರಿ ಮಾತಾಡ್ರಿ, ಹೈಕಮಾಂಡ್ ಹೋಗಿ ಹೇಳ್ರಿ, ಕಂಪ್ಲೇಂಟ್ ಮಾಡಿರಿ. ನೀವು ಅಲ್ಲೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಿ ಅಂತೇಳಿ ಇನ್ನೊಂದು ರೀತಿ ಧಮಕಿಯನ್ನು ನಮ್ಮ ವಿಜೇಂದ್ರರು ಕೊಡ್ತಾ ಇದ್ದಾರೆ. ಇಬ್ಬರು ಮಾತುಗಳನ್ನ ನಾವು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ಇಬ್ಬರಿಗೂ ಇನ್ನು ಹೊಂದಾಣಿಕೆ ಆಗೋ ಸಾಧ್ಯತೆಗಳು ಭಾಳಷ್ಟು ಕಡಿಮೆ, ರೆಸ್ಟ್ ಆಫ್ ದ ರೇರ್. ಆದರೆ ಇಬ್ಬರಲ್ಲೂ ಅನೇಕ ದೋಷಗಳಿದ್ದಾವೆ, ಆ ಮಾತು ಬೇರೆ. ಬಟ್ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋಕೆ ಅದಕ್ಕಾಗಿ ಅವ್ರನ್ನ ಏನಪ್ಪ BYB ಇವರ ಇಳಿಸೋ ಸಲುವಾಗಿ ಅಥವಾ ಕಿತ್ತಾಕೋ ಸಲುವಾಗಿ ನಾವು ಹೋರಾಟ ಮಾಡಿದ ನಿಜ ಅಂದಿದ್ದು ಅವ್ರು ಸತ್ಯ ಒಪ್ಪುಗಳ ಜೊತೆಗೆ ಹೇಳೋ ಪದ್ಧತಿ ಅಷ್ಟೊಂದು ಸಮರ್ಪಕ ಇರಲಿಲ್ಲೇನೋ. ಅದಕ್ಕೆ ಇವರು ಸಹಿತ ಅಷ್ಟೇ ಹೋರಾಟಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಹೋರಾಟದನ್ನು ಪ್ರಜಾಪ್ರಭುತ್ವದಲ್ಲಿ ಇರಬಾರದು ಅಂತ ಯಾವುದೇ ಮಾತಾಡಿದರೂ ಸಂವಿಧಾನಬದ್ಧವಾಗಿ ಸಂವಿಧಾನಕ್ಕೆ ಒಗ್ಗುವಂಥ ಮಾತುಗಳು ಮಾತಾಡಬೇಕು. ಮತ್ತು ತಮ್ಮ ಮೆಜಾರಿಟಿ BJPಯಲ್ಲಿ ಆಗೋಂಗಿದ್ದರೆ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ಅವರನ್ನು ಹೈಕಮಾಂಡ್ ಪ್ರೆಷರ್ ಮಾಡಿ ಯಾಕೆ ಕಿತ್ತಾಕಬಾರ್ದು? ಅದು ಅವರು ಮಾಡ್ತಾಯಿದ್ದಾರೆ. ಒಂದು 7 ಜನ ಕೂಡಿದ್ದಾರೆ. ಇವರು ಯತ್ನಾಳರು, ಇವ್ರ ಜೊತೆಗೆ ಇನ್ನೂ ಅನೇಕರಿದ್ದಾರೆ. ಕುಮಾರ ಬಂಗಾರಪ್ಪನವರು ಆಗಿರ್ಬೋದು, ಇನ್ನೂ ಮತ್ತು ಕೂಡ್ತಾ ಇದ್ದಾರೆ, ಬೆಲ್ಲದವರಾಗಿರ್ಬೋದು. ಇವರೆಲ್ಲರೂ ಕೂಡಿ ಮಾಡ್ತಾಯಿದ್ದಾರೆ. ಅದು ಮಾತು ಬೇರೆ. ಬಟ್ ಈ ರೀತಿಯಾಗಿ ಒಬ್ರಿಗೊಬ್ಬರು ಇವರು ಟಾಂಗ್ ಕೊಡೋದನ್ನು ನೋಡಿದಾಗ ಸ್ವಲ್ಪ ಪ್ರಜಾಪ್ರಭುತ್ವ ಇಂಥ ಮಾತುಗಳು ಬೇಕಾ ಅನ್ನುವಂಥ ಮಾತು. ಆದರೆ ಇಬ್ಬರು ಮಾತ್ರ ತಮಗೆ ಅನಿಸಿದ್ದನ್ನು ನೇರವಾಗಿ ಹೇಳಿದ್ದಾರೆ. ಮತ್ತು ಇಲ್ಲೊಂದು ದಿನ ವಿಜೇಂದ್ರ ಅವರು ಸಹಿತ ಒಂದು ಸ್ವಲ್ಪ ಸಹನೆ ಇಲ್ಲಿಯವರು ತೆಗೆದುಕೊಂಡು ಬಂದಿದ್ದಾರೆ. ಈಗ ಒಂದು ಸ್ವಲ್ಪ ಯಾಕೋ ಸಹನೆ ಹೊಡೆದಂಗೆ ಮಾತಾಡ್ತಾ ಇದ್ದಾರೆ. ಮತ್ತು ರಮೇಶ್ ಅವರಾದರೂ ಸಹಿತ ಅಷ್ಟು ನೇರ ಮಾತಾಡಲಾರ್ದ ತಾವು ಹೋರಾಟ ಮಾಡಲಿ. ಹೌದು, ಅವ್ರು ಬೆಳಗಿದ್ದಾರಪ್ಪ, ಏನೋ ಮಾಡಿದ್ದಾರೆ ಅಂತೇಳಿ. ಯಾಕಂತಂದ್ರೆ ರಮೇಶ್ ಅವರು ತಾವಾಗೆ ಬಂದಿಲ್ಲ, BJPಗೆ ಬಂದರು, ಅದು ಸತ್ಯನ, ಸುಳ್ಳಲ್ಲ. ಅದನ್ನು ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಿದ್ದು ಸತ್ಯನ. ಅದೇ ಕಾಲಕ್ಕೆ ಯಡಿಯೂರಪ್ಪನವರು ಆವತ್ತು ಇವರನ್ನು ನೀರಾವರಿ ಮಿನಿಸ್ಟರ್ ಮಾಡಿದ್ದು ಸತ್ಯದ. ಯಾಕೆಂದರೆ ಅವ್ರಿಗೆ ಬೆಂಬಲ ಸೂಚಿಸಿದ ಅವ್ರು ಮುಖ್ಯಮಂತ್ರಿ ಆದರು ಅಂತೇಳಿ. ಹೀಗಾಗಿ ಒಬ್ರಿಗೊಬ್ರು ಉಪಕಾರ ಸಾಕಷ್ಟಾಗಿದ್ದಾವ. ಬೇಕಾದಾಗ ಬೆಲ್ಲದ ಕೃಷಿಯಾಗಿ ಮಾತಾಡಿ, ಬೇಡದಾಗ ಬೇರಿದ ಕೈಗೆ ಮಾತಾಡೋದು ಇದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನುವಂಥ ಮಾತು. ಒಬ್ರಿಗೊಬ್ರು ಅನುಕೂಲವಾಗಿದ್ದಾವೆ, ಒಬ್ಬರೊಬ್ಬರು ರಾಜಕೀಯ ಲಾಭಗಳನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇವತ್ತೇನೋ ಒಂದಿಷ್ಟು ಭಿನ್ನಾಭಿಪ್ರಾಯ ಮೂಡಿದಾವೆ ಆಗಲಿ. ಆದರೆ ಇದರಿಂದಾಗಿ ಪಕ್ಷಕ್ಕೆ ಹೊಡೆದು ಬೀಳ್ತೈತಿ ಅಷ್ಟು ಸತ್ಯದ. ಇರಲಿ, ಯಾರು ಏನು ಮಾಡ್ತಾರೆ ಇದನ್ನು ಜನಕ್ಕೆ ನಾವು ತಿಳಿಸ್ಬೇಕಾದ್ರೆ, ವಿಶ್ಲೇಷಣೆ ಮಾಡಬೇಕಾಗಿದೆ. ಇದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಈಗ ನಡೆದಂಥ ಈ ಒಂದು ಕಾಳಗ ಅಥವಾ ಒಂದು ಥರದ ಏನಂತ ನೀವು ಮಾತಿನ ವರ್ಷಗಳು ಇವೆಲ್ಲ ಇವತ್ತು ಬೇಕಾ ಅನ್ನೋದು ಒಂದಿದ್ರೆ, ಇನ್ನೊಂದು ಕಡೆಗೆ ವಿಜೇಂದ್ರ ಅವರನ್ನು ಇಳಿಸಲೇಬೇಕು ಅನ್ನುವಂಥ ಒಂದು ಭಿನ್ನ ಬಣದ ಸ್ಪಷ್ಟ ಅಭಿಪ್ರಾಯ. ಅದು ಲೀಡರ್ಶಿಪ್ಪನ್ನು ಇವತ್ತು ಯತ್ನಾಳರವರು ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ತೆಗೆದುಕೊಂಡಾರ. ಅದೇ ಕಾಲಕ್ಕೆ ಇದು ಹೇಗಾದರೂ ಎದುರಿಸಿ ನಮ್ಮ ಮೇಲೆ ಇರ್ತಾ ಬರಬೇಕು, ಇಲ್ಲಾಂದ್ರೆ ನನ್ನ ಅಧ್ಯಕ್ಷರು ಹೋಗ್ತಾರೆ ಅನ್ನುವಂಥ ಚಡಪಟಿಗೆ ನಮ್ಮ ವಿಜೇಂದ್ರ ಅವ್ರದ್ದು, ಜೊತೆಗೆ ಅವ್ರ ತಂದೆ ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪನವರು ತಮ್ಮ ಮಗನ ಉಳಿವಿಗಾಗಿ ಜೊತೆ ಪಕ್ಷ ಕಟ್ಟೋದಕ್ಕಾಗಿ ಆಸೆ ದುರಾಸೆ ಇರುವುದನ್ನು ಬುದ್ಧಿ ಹೇಳಿದಾರಲ್ಲ, ಆಸೆ ದುಃಖಕ್ಕೆ ಕಾರಣ. ಹಾಗೆ ಜಗಳಕ್ಕೂ ಈ ಆಸೆ ದುರಾಸೆ ಕಾರಣ.
ಯಾಕಂದರೆ ಇಬ್ಬರು ಮಹತ್ವಾಕಾಂಕ್ಷಿಗಳು. ರಮೇಶ್ ಅವರು ರಾಜ್ಯ ಮಟ್ಟದಲ್ಲೇ ಬೆಳ್ಕೋಬೇಕಪ್ಪ, ಮುಂದಿನ ದಿನಗಳಲ್ಲೇ ಒಂದೇನಾದರೂ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಪದವಿಗೆ ನಾವು ಒಂದು ಕೈ ನೋಡಬೇಕು ಅನ್ನುವಂಥ ಮನಸ್ಸಿದ್ದಂಥವ್ರು. ಜೊತೆಗೆ ಯತ್ನಾಳ್ ಅದ ಭಾವ ಅದ, ಮತ್ತು ಅದೇ ಭಾವನ ನಮ್ಮ ವಿಜೇಂದ್ರ ಅವರಲ್ಲೂ ಅದ, ಮತ್ತು ಯಡಿಯೂರಪ್ಪನವರಲ್ಲೂ ನಮ್ಮ ಮಗನ ಮುಂದುವರಿಬೇಕು ಅನ್ನುವಂಥದ್ದು. ಹೀಗಾಗಿ ಈ ಮಹತ್ವಾಕಾಂಕ್ಷೆಗಳ ತಿಕ್ಕಾಟದಲ್ಲಿ ಯಾರು ಗೆಲ್ತಾರ ಯಾರು ಸೋಲ್ತಾರ ನಾವೆಲ್ಲ ನೋಡೋಣ ಅಂತ ಹೇಳ್ತಾ, ಇದು ಈಗಿನ ಡೆವಲಪ್ಮೆಂಟ್ ಬೆಳವಣಿಗೆ. ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ತಿಳಿಸ್ಕೊಬೇಡ್ರಿ. S16 ನ್ಯೂಸ್ ಅಥವಾ ಹೇ ಸೀತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.